ಯಾರ್ಯಾರಿಗೆ GST ಶಾಕ್ ಗೊತ್ತಾ? ಒಬ್ಬೊಬ್ಬರಿಗಲ್ಲ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ತೋರಿಸ್ತಾ ಹೋಗ್ತೀವಿ ನಾವು. 2021, 22, 23, 24, 25 ಸಾಲಿನಲ್ಲಿ ಯಾವುದಾದರೂ ಒಂದು ವರ್ಷದಲ್ಲಿ ಸ್ವೀಕೃತಿ ಮೊತ್ತ 40 ಲಕ್ಷ ದಾಟಿದ್ದಲ್ಲಿ ಅಂತಹ ವ್ಯಾಪಾರಿಗಳಿಗೆ ವಿವರಣೆ ಕೇಳಿ GST ನೋಟಿಸ್ ಅನ್ನು ಕಳುಹಿಸಿಕೊಡಲಾಗಿದೆ. ವ್ಯಾಪಾರದ ಸ್ವರೂಪ, ಸ್ವೀಕೃತಿ, ಪಾವತಿ ವಿವರಣೆ ಕೇಳಿ ನೋಟಿಸು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. ಈಗ ಯಾವುದಾದರೂ ಒಂದು ವರ್ಷದಲ್ಲಿ ನೀವು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಹಣ 40 ಲಕ್ಷ ದಾಟಿದ್ರೆ ಅರ್ಥ ಮಾಡ್ಕೊಳ್ಳಿ, ಸ್ವೀಕೃತಿ ಮೊತ್ತ ಅದು 2021ರಲ್ಲಾಯ್ತೋ, 22ರಲ್ಲಾಯ್ತೋ, 23ರಲ್ಲಾಯ್ತೋ, 24, 25 ಯಾವುದೇ ಸಾಲಿನಲ್ಲಾಗಿರಲಿ, ಯಾವುದಾದ್ರೂ ಒಂದು ವರ್ಷದಲ್ಲಿ ನಿಮ್ಮ ಸ್ವೀಕೃತಿ ನೀವು ರಿಸೀವ್ ಮಾಡ್ಕೊಂಡಿರೋದು 40 ಲಕ್ಷ ದಾಟಿದ್ದೇ ಆದಲ್ಲಿ ಅಂತಹ ವ್ಯಾಪಾರಿಗಳಿಗೆ, ನೀವು ಹಾಲಿನ ಅಂಗಡಿ ಇಟ್ಕೊಂಡಿದ್ದೀರೋ, ಜನರಲ್ ಸ್ಟೋರ್ ಇಟ್ಕೊಂಡಿದ್ದೀರೋ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರೋ, ಅದೇನೇ ಇರಲಿ, ನೀವು ಒಂದು ವರ್ಷದಲ್ಲಿ 40 ಲಕ್ಷ ಏನಾದರೂ ರಿಸೀವ್ ಮಾಡ್ಕೊಂಡಿದ್ರೆ ನಿಮ್ಮ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಡಿಪಾಸಿಟ್ ಆಗಿದ್ರೆ ಅಂತಹ ವ್ಯಾಪಾರಿಗಳಿಗೆ ವಿವರಣೆ, ಎಕ್ಸ್ಪ್ಲನೇಷನ್ ಕೇಳ್ತಾರೆ. GST ನೋಟಿಸ್ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಇನ್ಕಮ್ ಸೋರ್ಸ್ ಏನು, ಹೆಂಗೆ ಬಂತು 40 ಲಕ್ಷ. ವ್ಯಾಪಾರದ ಸ್ವರೂಪ ಅಂದರೆ ನೀವು ಹೋಟ್ಲ್ ಇಟ್ಕೊಂಡಿದ್ದೀರೋ, ಹಾಲಿನ ಅಂಗಡಿ ಇಟ್ಕೊಂಡಿದ್ದೀರೋ, ನಿಮ್ಮ ಸ್ವರೂಪ, ಸ್ವೀಕೃತಿ, ಪಾವತಿ ಇವೆಲ್ಲದರ ವಿವರಣೆಯನ್ನು ಕೇಳಿ ಒಂದು ನೋಟಿಸ್ ಬರುತ್ತೆ. ಅದು ಕಳಿಸ್ಕೊಟ್ಟಿರೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯಿಂದ, ಅರ್ಥಾತ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.